ಮಾನ್ಯ ಡಿಜಿ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ನಿನ್ನೆ ಆಗಿರ್ತಕ್ಕಂಥ ಈ ಸಂಪೂರ್ಣ ಘಟನೆ ಜನಾರ್ದನ್ ರೆಡ್ಡಿ ಅವರ ಅನುಪಸ್ಥಿತಿಯಲ್ಲಿ ಆಗಿದೆ. ಗಲಾಟೆ ತುಂಬಾ ಹೆಚ್ಚಾದ ಮೇಲೆ ಅವರು ಗಂಗಾವತಿಯಿಂದ ಧಾವಿಸಿ ಬಂದಿದ್ದಾರೆ. ಅದು ಬಂದ ತಕ್ಷಣ ಅವರನ್ನೇ ಗುರಿ ಮಾಡಿ ಫೈರ್ ಮಾಡಲಾಗಿದೆ. ಈಗ ಬರ್ತಾ ಇರತಕ್ಕಂಥ ವರದಿಗಳು ಕೂಡ ಮಿಸ್ಫೈರ್ ಅಂತ ಹೇಳ್ತಿದ್ದಾರೆ ಹೊರತು ಇದು ನೇರವಾಗಿ ಆಗಿದೆ ಅಂತ ಹೇಳಿ ಪೊಲೀಸ್ನವರು ಹೇಳ್ತಿಲ್ಲ. ಎಫ್ಐಆರ್ ಗುಂಡು ಆರಿಸಿದ್ದು ಎಲ್ಲಿಂದ ಅಂತಂದ್ರೆ ಈ ಗನ್ಮ್ಯಾನ್ಗಳು ಯಾರು ಇಟ್ಕೊಂಡಿದ್ರೋ ಇವರು ಕಾಂಗ್ರೆಸ್ನ ಮುಖಂಡರುಗಳು ಅವ್ರ ಕಡೆಯಿಂದ ಆರಿ ಬಂದಿದೆ ಅನ್ನೋದು ಈಗ ಬಂದಿರತಕ್ಕಂಥ ವಿಚಾರ. ಆಗಿದ್ದ ಮೇಲೆ ಅವರನ್ನು ನೀವು ಅರೆಸ್ಟ್ ಯಾಕೆ ಮಾಡಿಲ್ಲ? ಇದು ನಂಬರ್ 1. ನಂಬರ್ 2, ಗುಂಡು ಅವ್ರ ಮೇಲೆ ಹಾಕಿದಾಗ ಅವರು ಅದರಿಂದ ತಪ್ಪಿದ್ದಾರೆ ರೆಡ್ಡಿ ಅವರು. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು ನೀವು? ಅದನ್ನು ಬಿಟ್ಟು ರೆಡ್ಡಿ ಅವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನು ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ಗೆ ಮಾತಾಡ್ತಾರೆ. ಆದ್ರೆ ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದು ಆದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಕಾರಣದಿಂದ ಇವತ್ತು ಎಫ್ಐಆರ್ ಅವರ ಮೇಲೆ ಆಗಬೇಕು, ಮೊದಲು ಅವರ ಅರೆಸ್ಟ್ ಆಗಬೇಕು. ಆಗಿಲ್ಲ ಅಂತಂದ್ರೆ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಪರಿಶೀಲನೆ ಮಾಡಿಸಿ ಎಲ್ಲಿಂದ ಗುಂಡು ಹಾರಿದೆ. ಈಗಾಗಲೇ ಪೊಲೀಸ್ನವ್ರು ಹೇಳೇ ಆಯ್ತು, ನೀವೇನು ಪರಿಶೀಲನೆ ಮಾಡ್ತೀರಿ? ಈಗ ನಾವು ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರು ಅಂದ ತಕ್ಷಣನೇ ನಮ್ಮ ಕಡೆಗೆ ತಿರುಗಿಸೋ ಕೆಲಸ ಮಾಡಬೇಡಿ. ಸತ್ಯಾಸತ್ಯತೆಗಳನ್ನು ಹೇಳೋದನ್ನು ಕಲಿಯಿರಿ. ನೀವು ಈಗ ನಾನು ನೋಡ್ತಾ ಇರ್ತಕ್ಕಂಥ, ನಾನು ಹಿಂದೆ ನೋಡಿದ್ದ ಮಾನ್ಯ ಸಿದ್ದರಾಮಯ್ಯನವರು ಬೇರೆ, ಈಗಿನ ಸಿದ್ದರಾಮಯ್ಯನವರು ಬಹಳ ಬದಲಾಗಿಬಿಟ್ಟಿದ್ದಾರೆ. ಮೊದಲು ಸುಳ್ಳು ಹೇಳಲಿಕ್ಕೆ ಅಂಜುತ್ತಿದ್ರು, ಈಗ ಸುಳ್ಳು ಮನೆ ದೇವರು ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಅವರು. ಈ ರೀತಿ ಮಾಡಿದ್ರೆ ಹೇಗೆ ಆಡಳಿತ ಮಾಡೋರನ್ನ ನಾವು ಹೇಗೆ ನಂಬೋದು? ಅದಕ್ಕೆ ನ್ಯಾಯವಾಗಿ ನಡ್ಕೊಳ್ಳೋದನ್ನ ಅವ್ರನ್ನ ಕಲ್ತ್ಕೊಳ್ಬೇಕು. ಭರತ್ ರೆಡ್ಡಿ ಅವರನ್ನ ತಕ್ಷಣ ಅವರನ್ನ ಮತ್ತೆ ಸತೀಶ್ ರೆಡ್ಡಿ ಅವರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಅವ್ರು ಯಾರು ಗನ್ಮ್ಯಾನ್ಗಳಿದ್ದಾರೆ, ಈಗ ಗನ್ಮ್ಯಾನ್ಗಳು ಯಾರು ಪ್ರೈವೇಟ್ನವ್ರನ್ನ ಗನ್ಮ್ಯಾನ್ಗಳನ್ನ ಇಟ್ಕೊಂಡ್ರೆ ಈಗ 5 ಜನ 6 ಜನರನ್ನ ಇಟ್ಕೊಂಡಿರ್ತಾರೆ. ಅವರು ಯಾರು ಆರಿಸಿದ್ದಾರೆ ಅಂತ ಕಂಡಿದ್ದು ಒಂದು ಸಮಯ ಅವ್ರು ಇಟ್ಕೊಂಡಿದ್ದವರು, ಅವರು ರೆಕಾರ್ಡ್ ಅಲ್ಲಿ ಇರಲ್ಲ, ಅವರು ಪ್ರೈವೇಟ್ ಇಟ್ಕೊಂಡಿರ್ತೀರಿ. ಗನ್ಮ್ಯಾನ್ ಯಾರು ಗುಂಡಾರಿಸಿದ್ನೋ ಅವನ್ನ ನೀವು ವಾಪಸ್ ಕಳಿಸ್ಬಿಟ್ಟು ಎಲ್ಲಿಂದ ಬಂತು ಹುಡುಕ್ರಿ ಅಂದ್ರೆ ಎಲ್ಲಿ ಹುಡ್ಕೋದು ಪೊಲೀಸ್ನವರು? ಈಗ ಪೊಲೀಸರು ಗನ್ಮ್ಯಾನ್ ಕೊಟ್ಟಿದ್ರೆ ಅವನ್ ರೆಕಾರ್ಡ್ ಅಲ್ಲಿ ಇರ್ತಾನೆ, ಅವನ್ ಯಾರು ಅಂತ ಕೇಳಬಹುದು ನಾವು. ನೀವು ಪ್ರೈವೇಟ್ನವ್ರನ್ನ ಇಟ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನೀವೇನು ಇದು ತಗೊಂಡಿರಲ್ಲ, 10 ಜನನ 5 ಜನ ನೀವು ತಗೊಂಡಿರ್ತೀರಿ. ಯಾರೋ ಆರಿಸಿ ಹೊರಟೋಗಿರ್ತಾನೆ ಅವನು, ಯಾರನ್ನ ಇಟ್ಕೊಳ್ಬೇಕು ಪೊಲೀಸ್ನವ್ರೀಗ? ಇದೆಲ್ಲವೂ ಕೂಡ ಪರಿಶೀಲನೆ ಆಗಬೇಕು. ಈ ಸರ್ಕಾರ ಇದರ ಜವಾಬ್ದಾರಿಯನ್ನ ಒತ್ಕೊಳ್ಬೇಕು. ಇದು ಕೇವಲ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನ ಶಾಸಕರನ್ನ ಗುರಿ ಮಾಡಿ ಈ ರೀತಿ ಈ ಅಟ್ಟಹಾಸ ಮೆರೀಬಾರದು. ಇದನ್ನೇನಾದ್ರೂ ನೀವು ಮಾಡಿದ್ದೇ ಆದ್ರೆ ನಾವು ಕೂಡ ಕೇಂದ್ರದ ಗೃಹ ಮಂತ್ರಿಗಳಿಗೆ ಬರೀತೇವೆ, ಪ್ರಧಾನಮಂತ್ರಿಗಳಿಗೂ ಬರೀತೇವೆ. ಹೆಚ್ಚು ಕಡಿಮೆ ಇದು ವೆಸ್ಟ್ ಬೆಂಗಾಲ್ನ ರಾಜ್ಯದ ರೀತಿಯಲ್ಲೇ ಚಟುವಟಿಕೆಗಳು ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಅಲ್ಲಿ ಯಾವ ರೀತಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೋ ಆ ರೀತಿ ಇಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇಲ್ಲಿ ನ್ಯಾಯ ನೀತಿ ಧರ್ಮಗಳು ಹಾಳಾಗಿದೆ. ಈ ಏನು ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ನಮ್ಮ ಮೇಲೆ ಟಾರ್ಗೆಟ್ಗಳಾಗ್ತಿದೆಯೋ ಅದನ್ನ ನಾವು ಕೇಂದ್ರದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಭರತ್ ರೆಡ್ಡಿ ಇಷ್ಟೆಲ್ಲ ಆದ್ರೂ ಕೂಡ ನಮ್ದೇನು ತಪ್ಪಿಲ್ಲ, ನಮ್ಮ ಹೈಕಮಾಂಡ್ ನಾಯಕರು ಮತ್ತೆ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ದಾರೆ, ಕುಗ್ಬೇಡ ಅಂತ ಮಾತನಾಡಿದ್ದಾರೆ. ನೋಡಿ, ಅವ್ರು ನೀವು ಕುಗ್ಗೋದು ಬಿಡೋದು ನಿಮ್ಮ ವಿಷಯ. ತಪ್ಪು ಮಾಡಿ ನಿಮ್ಮನ್ನು ಕುಗ್ಗೋಕೆ ಹೇಳಿಲ್ಲ ನಾವು. ಆಯ್ತು, ಮುಖ್ಯಮಂತ್ರಿಗಳು ಮಾತಾಡಿದ್ರು, ಉಪಮುಖ್ಯಮಂತ್ರಿಗಳು ಮಾತಾಡಿದ್ರು, ಭಯ ಬೀಳ್ಬೇಡ್ರಿ ಅಂದ್ರೆ ಏನರ್ಥ? ನೀವು ತಪ್ಪು ಮಾಡಿಲ್ಲ ಅಂತಲ ಅರ್ಥ? ತಪ್ಪು ಮಾಡಿದ್ರೆ ನೀನು ಭಯ ಬೀಳಲೇಬೇಕು. ನ್ಯಾಯ ಎಲ್ರಿಗೂ ಒಂದೇ. ರಾಜ್ಯದಲ್ಲಿ ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಈ ಹೊಸ ವರ್ಷದ ಕೊಡುಗೆ ಕಾಂಗ್ರೆಸ್ ಗುಂಡಿನಿಂದ ಪ್ರಾರಂಭ ಆಗಿದೆ. ಒಬ್ಬ ವ್ಯಕ್ತಿಯನ್ನ ಸಾವಿನ ಮೂಲಕ ಹೊಸ ವರ್ಷಕ್ಕೆ ಕೊಡುಗೆಯನ್ನ ಈ ಸರ್ಕಾರ ಕೊಟ್ಟಿದೆ.